ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರದ ಬ್ಲಾಗು. ಭಾನುವಾರ ನನಗೆ ಕೆಲಸಕ್ಕೆ ರಜೆ ಇತ್ತು. ಬೆಳಗ್ಗೆನೇ ಮಕ್ಕಳೆಲ್ಲ ಪುರಿ ಬೇಕು ಅಂತ ಕೇಳ್ತಿದ್ರು. 2-3 ದಿನದಿಂದ ಪುರಿ ಮಾಡಿಕೊಡು ಅಂತಿದ್ರು. ಸಂಡೇ ರಜೆ ಇರುತ್ತಲ್ಲ, ಅದಕ್ಕೋಸ್ಕರ ಸಂಡೇ ಮಾಡೋಣ ಅಂದ್ಬಿಟ್ಟು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಬರೀ ಮೈದಾದಿಂದ ಮಾಡಿದ್ರೆ ತಿನ್ನೋಕ್ಕಾಗಲ್ಲ, ಲಬ್ಬರ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟು ಅರ್ಧ, ಮೈದಾ ಹಿಟ್ಟು ಅರ್ಧ ಎರಡು ಒಂದೇ ಸಮ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕಲಸಿಟ್ಬಿಟ್ಟು ಮತ್ತು ಆಲೂಗಡ್ಡೆ ಸಾಗು ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ 2 ಸ್ಪೂನ್ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ಅಚ್ಕಾರದ ಪುಡಿನೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ, ಅಲ್ಲೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಲ್ಲ, ಅಚ್ಕಾರದ ಪುಡಿನೇ ಹಾಕ್ಕೊತೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ಕೊಳ್ಳೋದು. ಈಗ ಇದು ಫ್ರೈ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಯಾರೂ ತಿನ್ನಲ್ಲ, ಅವ್ರಿಗೆ ವಾಯಿ ಅಂತ ಅಂತಾರೆ. ಅದಕ್ಕೆ ತಿನ್ನಲ್ಲ. ನಾನು ಮತ್ತು ಮಕ್ಳಿಗೋಸ್ಕರ ಅವ್ರಿಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಚಟ್ನಿ ಮತ್ತು ಆಲೂಗಡ್ಡೆ ಸಾಗು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಲೂಗಡ್ಡೆನ 1-2 ನಿಮಿಷ. ಈರುಳ್ಳಿ ಜೊತೆ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಅಚ್ಕಾರದ ಪುಡಿ 2 ಸ್ಪೂನು ಇಲ್ಲ 1 ಸ್ಪೂನು, ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಬೇಕು. ಮಕ್ಕಳು ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊತೀನಿ, ಜಾಸ್ತಿ ಮಾಡ್ಕೊಳಲ್ಲ ಖಾರನ. ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊತೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ತೆಳು ಬೇಕು ನೋಡಿಕೊಂಡು ನೀರು ಹಾಕ್ಕೊತೀನಿ. ಸಾಗು ಥರ ಮಾಡ್ಕೊಳೋದ್ರಿಂದ ಗಟ್ಟಿಗೆ ಮಾಡ್ಕೊಳಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದು. ಇದಕ್ಕೆ ಈಗ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಸ್ವಲ್ಪ ತೆಳ್ಳಗಿದ್ರೆ ಸಾಕಾಗುತ್ತೆ, ಜಾಸ್ತಿ ನೀರಾಗಿದ್ದರೂ ಚೆನ್ನಾಗಿರಲ್ಲ, ಹಚ್ಕೊಂಡು ತಿನ್ನೋಕ್ಕೆ ಸಿಗೋದಿಲ್ಲ. ಒಂದು ಸ್ವಲ್ಪ ಪಲ್ಯ ಥರ ಇರಬೇಕು, ಸ್ವಲ್ಪ ತೆಳ್ಳಗಿರಬೇಕು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಅದಕ್ಕೆ ಈಗ 1 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. 1-2 ನಿಮಿಷ ಕುದಿಸಿದ್ರೆ ಸಾಕು. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆಯಲ್ಲ, ಅದಕ್ಕೆ 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇದೆ. ಇಷ್ಟು ಕುದಿ ಬಂದರೆ ಸಾಕು. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು. ನಾನು ಕಡಿಮೆ ಕ್ವಾಂಟಿಟಿ ಮಾಡ್ಕೊತಾ ಇದ್ದೀನಿ. ಇದನ್ನೇ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬೋದು. ನಾನು ಒಂದು 1/4 kg ಆಗೋಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಒಂದು ಟೈಮ್ಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಇದನ್ನು ಉಪ್ಪು ಹಾಕಿದ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬಂದರೆ ಸಾಕು. ಇದು ಕುದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಆಲೂಗಡ್ಡೆ ಸಾಗು ರೆಡಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಗುತ್ತೆ. ಗ್ಯಾಸ್ ಆನಲ್ಲಿ ಏನು ಇರೋದು ಬೇಕಾಗಲ್ಲ, ಬೇಗನೆ ಬೆಂದ್ಕೊಂಬಿಡುತ್ತೆ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಸಾಕು. ಕುದಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋದು. ನೋಡಿ, ಈಗ ಇದು ರೆಡಿಯಾಗಿದೆ ಆಲೂಗಡ್ಡೆ ಸಾಗು. ಜಾಸ್ತಿ ಗಟ್ಟಿನೂ ಮಾಡ್ಕೊಂಡಿಲ್ಲ, ಜಾಸ್ತಿ ತೆಳುನೂ ಮಾಡ್ಕೊಂಡಿಲ್ಲ, ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಪೂರಿ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂರಿ ಮಾಡ್ಕೊಳಕ್ಕೆ ನೋಡಿ ಈ ಥರ ಎಲ್ಲ ಉಜ್ಜಿಟ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟಿದ್ದೆ ಪೂರಿ. ಅವರು ಕೆಲಸಕ್ಕೆ ಹೋಗೋಕ್ಕೆ ಲೇಟಾಗುತ್ತೆ ಅಂದ್ಬಿಟ್ಟು ಪೂರಿ ಮತ್ತು ಚಟ್ನಿ ಹಾಕ್ಕೊಟ್ಟಿದ್ದೆ. ಅವರು ಸಾಗು ತಿನ್ನೋದಿಲ್ಲ ಅಲ್ವಲ್ಲ, ಅದಕ್ಕೆ ಅವ್ರು ಹೋದ್ಮೇಲೆ ಸಾಗು ಮಾಡಿಕೊಂಡೆ ನಾನು. ಪೂರಿ ಎಲ್ಲ ಫಸ್ಟೇ ಉಜ್ಜಿಟ್ಕೊಂಡ್ಬಿಟ್ಟಿದ್ದೆ, ಒಂದೊಂದೇ ಉಜ್ಜಿಟ್ಕೊಳಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದು 5-10 ಥರ ಉಜ್ಜಿಬಿಟ್ಟು ಈ ಥರ ಮರದಲ್ಲಿ ಹಾಕಿಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈ ಥರ ಕಲರ್ ಕಾಣಿಸ್ತಾ ಇದೆ ಪೂರಿ.
ಸ್ವಲ್ಪ ಸಕ್ಕರೆ ಹಾಕ್ಕೊಬೇಕು, ಹಸಿಟ್ಟು ಕಲಿಸ್ಕೊಳ್ಳೋವಾಗ್ಲೇ. ಸೋಡಾ ಎಲ್ಲ ಏನೂ ಹಾಕ್ಕೊಂಡಿಲ್ಲ, ಸೋಡಾ ಏನು ಹಾಕ್ಕೊಳ್ಳಲ್ಲ, ತುಂಬ ಮೆತ್ತ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ 2 ಸೈಡು ಬೇಯಿಸ್ಕೊಂಡ್ರೆ ಸಾಕು. ಪೂರಿ ರೆಡಿಯಾಗಿದೆ. ನಮ್ಮ ಮಕ್ಳಿಗಂತೂ ತುಂಬ ಇಷ್ಟ, ಚಪಾತಿಗಿನ್ನ ಪೂರಿನೇ ಇಷ್ಟಪಡ್ತಾರೆ. ಇವತ್ತು ಭಾನುವಾರ ರಜೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸಂಡೇನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಇವತ್ತೇ ಮಾಡಿಕೊಡ್ತಾಯಿದ್ದೀನಿ. ಚಪಾತಿ ಅಂದರೆ ಯಾವಾಗಾದರೂ ಮಾಡ್ಬೋದು, ಪೂರಿ ಆದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಎಣ್ಣೆಲಿ ಬೇಯಿಸ್ಕೊಂಡು ನಿಂತ್ಕೊಬೇಕು, ಟೈಮ್ ಹಿಡಿಯುತ್ತೆ. ನನಗೆ ಕೆಲ್ಸಕ್ಕೆ ಹೋಗೋದು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫ್ರೀ ಇದ್ದಾಗ ಈ ಥರ ರಜೆ ಟೈಮಲ್ಲೇ ಮಾಡಿಕೊಡ್ತೀನಿ ಮಕ್ಕಳಿಗೆ. ನೋಡಿ ಈ ಥರ ಪೂರಿ ರೆಡಿಯಾಗಿದೆ. ಪೂರಿ ಎಲ್ಲ ರೆಡಿ ಆದಮೇಲೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ಅವರು ತಿಂದು ಆಟ ಆಡ್ಕೊತಿದ್ರು, ಮತ್ತು ನಾನು ನಾಷ್ಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಹಾಕಿಟ್ಕೊಂಡೆ. ನನ್ನ ಮಗ ಬಂದ, ಅವನು ತಿಂದ, ಅವನ ಜೊತೆಲೇ ಅವರಿಬ್ಬರ ಜೊತೆಲೇ ತಿಂದ, ಅವ್ರ ಅಕ್ಕವ್ರ ಜೊತೆಲಿ. ನನ್ನ ಜೊತೆ 1-2 ಬಾಯಿ ತಿನ್ಸ್ಕೊತಾನೆ ಅಷ್ಟೇ, ಜಾಸ್ತಿ ತಿನ್ಸ್ಕೊಳಲ್ಲ, ಅವನೇ ತಿಂತಾನೆ. ತಿಂದು ಈಗ ಚಪಾತಿ ಮಾಡಲಿಲ್ಲ, ಬರೀ ಪೂರಿನೇ ಮಾಡಿದೆ. ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಹಾಗೆ ಎತ್ತಿಟ್ಟಿದ್ದೀನಿ. ಮಕ್ಕಳು ಕೇಳಿದಾಗ ಮಾಡ್ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು. ಪೂರಿ ಸಾಗು ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟೂ ಚೆನ್ನಾಗಿತ್ತು. ಸಾಗು ಟ್ರೈ ಮಾಡ್ಬೋದು ಯಾರಾದರೂ ಮನೇಲಿ ಮಾಡ್ತೀನಿ ಅನ್ನೋರು. ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ. ಮತ್ತು ಎಲ್ಲ ಟಿಫನೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾದೆ. ಆಚೆ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ, ಅದಕ್ಕೋಸ್ಕರ ಡ್ರೆಸ್ ಏನೂ ಹಾಕ್ಕೊಂಡಿಲ್ಲ, ನೈಟಿನೇ ಹಾಕ್ಕೊಂಡೆ. ಆಚೆ ಎಲ್ಲಾದರೂ ಹೋದರೆ ಡ್ರೆಸ್ ಹಾಕ್ಕೊಳ್ಳೋದು. ಕೆಲಸಕ್ಕೇನು ಹೋಗಿಲ್ಲಲ್ಲ ಇವತ್ತು, ಫ್ರೀ ಫುಲ್ ಡೇ. ಈ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ಮಧ್ಯಾಹ್ನ ಆಯಿತು ನನಗೆ. ಇಷ್ಟು ಕೆಲಸ, ಬಟ್ಟೆ ಎಲ್ಲ ಒಗೆದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ 3 ಜನಕ್ಕೂ ನಾನು ಫ್ರೆಶ್ ಅಪ್ ಆಗಿ ಈಗ ಮುಖಕ್ಕೆ ಕ್ರೀಮೆಲ್ಲ ಹಚ್ಕೊಂಡೆ. ಬೇಸಿಗೆ ಟೈಮ್ ಅಲ್ವಾ, ಮುಖ ಕ್ರೀಮ್ ಹಾಕ್ತೀರ ಹಾಗೆ ಬಿಟ್ಬಿಟ್ರೆ ಒಂಥರ ಟ್ಯಾನ್ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಯಾವುದೋ ಡೈಲಿ ಯೂಸ್ ಮಾಡ್ತೀರಾ ಆ ಕ್ರೀಮ್ನೇ ಹಚ್ಕೊಬೇಕು, ಹಾಗೆ ಬಿಡಬಾರ್ದು. ಪೌಡ್ರೆಲ್ಲ ಏನೂ ಹಚ್ಕೊಳಲ್ಲ, ಕ್ರೀಮ್ ಒಂದು ಹಚ್ಕೊತೀನಿ ಅಷ್ಟೇ. ಕ್ರೀಮ್ ಹಚ್ಕೊಂಡು ರೆಡಿಯಾಗಿ ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ರೆಡಿ ಆಯಿತು ನಂದು ಕೆಲಸ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಸಾಂಬಾರಿದ್ದೆ, ನೈಟ್ದೇನೆ, ಅದಕ್ಕೆ ರೈಸ್ ಮಾಡ್ಕೊತಾರೆ, ನಮ್ಮ ಅತ್ತೆನೇ ಮಾಡ್ಕೊತಾರೆ. ನಾನೇನು ಮಾಡೋಕ್ಕೋಗಲ್ಲ, ಅವರೇ ಅಡುಗೆ ಮಾಡ್ಕೊತಾರಲ್ಲ. ಸಾಂಬಾರಿದೆ, ರೈಸ್ ಇಟ್ಕೊಂಡ್ರೆ ಆಗುತ್ತೆ. ಆಮೇಲೆ ನಮ್ಮ ಹಸ್ಬೆಂಡು ಬಂದರು ಕೆಲಸದಿಂದ, ಎಲ್ಲ ಅಡುಗೆ ಆಗಿತ್ತಲ್ಲ, ಮತ್ತು ಮಕ್ಕಳೆಲ್ಲ ಜೊತೆಗೆ ಸೇರಿಕೊಂಡು ಊಟ ಮಾಡ್ತಾಯಿದ್ರು. ನನ್ನ ಮಗ ಅವರಪ್ಪ ಬಂದರೆ ಸಾಕು ಫೋನ್ ಇಸ್ಕೊಳ್ಳೋದು. ನನಗೆ ಹೆಂಗೂ ಫ್ರೀ ಇರ್ತೀನಲ್ಲ ಮಧ್ಯಾಹ್ನ ಮೇಲೆ, ಸಂಡೇ ಹೆಂಗೂ ಫ್ರೀ ಇರುತ್ತಲ್ಲ, ಅದಕ್ಕೆ ಹೂವು ಇಸ್ಕೊಂಡು ಕಟ್ತೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋದೇನು ಅಂದ್ಬಿಟ್ಟು 2 kg ಹೂವು ಇಸ್ಕೊಂಡಿದ್ದೆ, ಅದನ್ನೇ ಕಟ್ಕೊತಿದ್ದೆ. ಮತ್ತು ನನ್ನ ಮಗನಿಗೆ ಹಾಲೆಲ್ಲ ಕಾಯಿಸಿಡ್ಬೇಕಲ್ಲ, ಹಾಲನ್ನ ಕಾಯಿಸ್ತಾಯಿದ್ರು. ಮತ್ತು ನಾನು ನಮ್ಮ ಹಸ್ಬೆಂಡ್ ಜೊತೆ ಸ್ವಲ್ಪ ಆಚೆ ಹೋಗಿದ್ದೆ. ಇವತ್ತು ಒಂದು ಹೊಸ ಮೊಬೈಲ್ ತೊಗೊಂಡಿದ್ದೆ. ಹಳೆ ಮೊಬೈಲಲ್ಲಿ ಕ್ಲಾರಿಟಿ ಚೆನ್ನಾಗಿರಲಿಲ್ಲ ಕ್ಯಾಮ್ರಾ, ಅದಕ್ಕೋಸ್ಕರ ಹೊಸ ಮೊಬೈಲ್ ತೊಗೊಂಡು ಅದರಲ್ಲಿ ಇವತ್ತೆಲ್ಲ ವೀಡಿಯೋ ಮಾಡ್ಕೊಂಡಿರೋದು ನಾನು. ಹಳೆದು ಚೆನ್ನಾಗಿ ಅಷ್ಟು ಬರ್ತಿರಲಿಲ್ಲ, ಅದಕ್ಕೆ ಡಲ್ಲಾಗಿತ್ತು. ಹೊಸ ತಂದುಕೊಟ್ರು ನಮ್ಮ ಹಸ್ಬೆಂಡು. ಇಷ್ಟೇ ಇವತ್ತಿನ ಲಾಗು ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.